ಸ್ನೇಹಿತರೆ ಇತ್ತೀಚೆಗೆ ನೀವು ಟಿ ವಿ ಮಾಧ್ಯಮಗಳೆಲ್ಲೇ ನೋಡ್ತಿರ್ತೀರ. ದಿನ ಬ್ರೇಕಿಂಗ್ ನ್ಯೂಸ್. ಆ ಬ್ರೇಕಿಂಗ್ ನ್ಯೂಸಿಗೆ ಕ್ರಿಯೇಟ್ ಮಾಡಿದ ಅದು ಕಂಟೆಂಟ್ ಯಾವಾಗ ಕ್ಲೋಸ್ ಆಗುತ್ತೋ ಗೊತ್ತಿಲ್ಲ ಸ್ನೇಹಿತರೆ. ನಿಮ್ಮೆಲ್ಲರ ಸಹೋದರಿ ಸೌಜನ್ಯನ ಬಗ್ಗೆ ನಾನು ಹೇಳ್ತಿರೋದು. ನಾನು ಹೇಳಬೇಕಾಗಿಲ್ಲ ಸ್ನೇಹಿತರೆ, ನೀವು ಟಿ ವಿ ಮಾಧ್ಯಮಗಳು ದಿನ ಬೆಳಗಾದ್ರೆ ನೋಡ್ತಿರ್ತೀರ ಹೆಡ್ಲೈನ್ಸಲ್ಲಿ. ಇವತ್ತು ಈ ಟ್ವಿಸ್ಟ್ ಆಗಿದೆ, ಆ ಟ್ವಿಸ್ಟ್ ಆಗಿದೆ, ಈ ಥರ ಕೇಸ್ ತಿರುಗಿದೆ. ಯಾವ ಕಡೆ ತಿರುಗಿದ್ರು ನ್ಯಾಯ ಕಡೆ ತಿರುಗುತ್ತೋ ಇಲ್ವೋ ಆ ಮಂಜುನಾಥ ಸ್ವಾಮಿಗೆ ಗೊತ್ತು ಸ್ನೇಹಿತರೆ. ಎಲ್ಲ ಮಾಧ್ಯಮಗಳು ಹೇಳ್ತಿದೆ, ಎಲ್ಲರೂ ಧ್ವನಿಗೂಡಿಸಿ ಏನು ಮಾಡೋದು ಸ್ನೇಹಿತರೆ? ನಾವೇನು ಧ್ವನಿ ನಿಮ್ಮ ಜೊತೆ ಗೂಡಿಸಿದ ಕೂಡಲೇ ಅನ್ಯಾಯಕ್ಕೆ ನ್ಯಾಯ ಸಿಗುತ್ತಾ ಸ್ನೇಹಿತರೆ? ನಿಮ್ಮ ಹಿಂದೆ ನಾವೇನು ಜೈಘೋಷ ಹಾಕ್ಬೋದು ಬಿಟ್ಟರೆ ಆ ನ್ಯಾಯಕ್ಕೆ ಬೇಕಾಗುವಂಥದ್ದು ಸಾಕ್ಷಿ ಪುರಾವೆಗಳೆಲ್ಲ ನಮ್ಮ ಹತ್ರ ಇಲ್ಲ ಸ್ನೇಹಿತರೆ. ನೀವೇನು ನಮ್ಮ ಜೊತೆ ಕೈಗೂಡಿಸಿ ಧ್ವನಿ ಮಾಡಿ ಅಂತ ಹೇಳ್ತೀರ ಎಲ್ಲ ನ್ಯೂಸ್ ಚಾನಲ್ಗಳು. ನಮ್ಮ ಹತ್ರ ಯಾವ ಪುರಾವೆ ಇಟ್ಕೊಂಡು ನಾವು ಧ್ವನಿ ಎತ್ತೋದು ಸ್ನೇಹಿತರೆ? ಈಗ ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಈಗ ಒಂದು ಬಲವಾದ ಸಾಕ್ಷಿ ಬಂದಿದೆ, ಆ ಸಾಕ್ಷಿನಾದರೂ ಇಟ್ಕೊಂಡು ಕೇಸು ತನಿಖೆ ಮಾಡ್ಬೋದಲ್ಲ ಸ್ನೇಹಿತರೆ? ಅದಕ್ಕೂ ಪರ್ಮಿಷನ್ ಕೊಡ್ತಾಯಿಲ್ಲ ನಮ್ಮ ಅಧಿಕಾರಿಗಳು, ಅದಕ್ಕೆ ಬೇಕಾಗುವಂಥ ಡಿಪಾರ್ಟ್ಮೆಂಟ್ಗಳು. ಯಾಕೆ ಇದು ಹಿಂತಳ್ತಾ ಇದ್ದಾರೆ? ಮತ್ತು ಅದರಲ್ಲೂ ಈಗ ಯಾರು ಬಲವಾದ ಸಾಕ್ಷಿ ಬಂದಿದ್ದಾನೆ, ನಾನು ಊತಾಕಿರೋ ಜಾಗಗಳನ್ನೆಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ ಅಂತ, ಅವನನ್ನೇ ಊತಾಕ್ತಾರೋ ಏನೋ ಗೊತ್ತಿಲ್ಲ. ಈ ಕೇಸನ್ನು ಹಿಂದೆ ತಳ್ಳಿ ಮೊದಲೇ ಹೇಳ್ತಿದ್ದಾರೆ ಕೇಸು ಕಣ್ಮರೆ ಆಗುವ ಚಾನ್ಸಸ್ ಇದೆ ಅಂತ. ಹೆಂಗೆ ಸ್ನೇಹಿತರೆ ಕೇಸು ಸಾಕ್ಷಿ ಕಣ್ಮರೆ ಆಗುವ ಸಾಧ್ಯತೆ ಇದೆ ಅಂತ? ಸಾಕ್ಷಿ ಪೊಲೀಸ್ ಕಸ್ಟಡಿಯಲ್ಲಿರುವಾಗ ಹೆಂಗೆ ಕಣ್ಮರೆ ಆಗೋಕ್ಕೆ ಸಾಧ್ಯ? ಅಂದರೆ ಬೇಜವಾಬ್ದಾರಿ ತೋರಿಸ್ಬೇಕಲ್ಲಿ ನಾವು, ಆವಾಗ ಕಣ್ಮರೆ ಆಗುವ ಸಾಧ್ಯತೆ ಇರ್ಬೋದಲ್ವ? ಯಾಕಂದರೆ ಅದೊಂದು ಬಲವಾದ ಸಾಕ್ಷಿ ಇರುವುದು. ಅದರೂ ಕಣ್ಮರೆ ಆಯ್ತಂದರೆ ಚಾಪ್ಟರ್ ಕ್ಲೋಸ್ ಆಗುತ್ತೆ, ಅಲ್ಲಿ ಇನ್ನೇನಿಲ್ಲ ಮಾತಾಡೋಕ್ಕೆ. ಇಷ್ಟು ವರ್ಷ ಬೇಕಾಯ್ತು ನೋಡಿ ಸ್ನೇಹಿತರೆ. ಏನೋ ಅವನಿಗೆ ಪಾಪ ಪ್ರಜ್ಞೆ ಕಾಡ್ತಿದೆ ಅಂತ ಹೇಳ್ತಿದ್ದಾನೆ. ಇಷ್ಟು ವರ್ಷ ತಲೆಮರೆಸ್ಕೊಂಡಿದ್ದೆ, ಯಾಕಂದರೆ ಅಲ್ಲಿದ್ದಿದ್ರೆ ನನ್ನನ್ನು ಯಾವಾಗಲೂ ನಾನು ಮಣ್ಣು ಮಾಡಿದ ಜಾಗದಲ್ಲಿ ನನ್ನನ್ನು ಅಲ್ಲೇ ಮಣ್ಣು ಮಾಡ್ತಿದ್ರೇನು ಅಂತ. ಇಷ್ಟು ವರ್ಷದ ಮೇಲೆ ಅವನು ಬಂದ, ಅವನಿಗೇನು ಪಾಪ ಪ್ರಜ್ಞೆ ಕಾಡ್ತೋ ಗೊತ್ತಿಲ್ಲ. ಅವನಿಗೂ 2 ಹೆಣ್ಮಕ್ಳಿದ್ದಾರಂತೆ. ಹಾಗಾಗಿ ನಾನು ಸತ್ಯನ ಒಪ್ಕೊಳ್ತೀನಿ. ನಾನು ಮಾಡಿದ ಅನ್ಯಾಯನೆಲ್ಲ ನನ್ನ ಹತ್ರ ಯಾರ್ಯಾರು ಅನ್ಯಾಯ ಮಾಡಿಸಿದ್ದಾರೆ ಅವ್ರ ಬಗ್ಗೆ ವಿವರವಾಗಿ ಹೇಳ್ತೀನಿ. ಎಲ್ಲೆಲ್ಲಿ ಏನೇನು ಊತಾಕಿದ್ದೀವಿ ಹೆಣಗಳು ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಅಂತ ಮುಂದೆ ಬಂದಿದ್ದಾನೆ. ಆದರೆ ಇದಕ್ಕೆ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ, ಅಧಿಕಾರಿಗಳು ಸಪೋರ್ಟ್ ಮಾಡ್ತಾ ಇಲ್ಲ, ಪ್ರತಿಕ್ರಿಯೆ ತೋರಿಸ್ತಾ ಇಲ್ಲ. ಅದಾದ ಮೇಲೆ ಈಗ ದಿನಕ್ಕೆ ಒಂದೊಂದೇ ಸಾಕ್ಷಿಗಳು ಬರ್ತಾನೇ ಇದೆ. ಮೊನ್ನೆ ನೋಡಿದ್ರೆ 2003 ಆಗಿರುವಂಥ ಒಂದು ಘಟನೆ, ಅದೇ ಮೆಡಿಕಲ್ ಕಾಲೇಜಲ್ಲಿ ಧರ್ಮಸ್ಥಳದಲ್ಲಿ ಓದ್ತಿದ್ದಂಥ ಒಂದು ಹುಡುಗಿ, ಅವರ ಸಹೋದರಿಯರ ಜೊತೆ ಧರ್ಮಸ್ಥಳಕ್ಕೆ ಅಂತ ಬಂದವಳು ನಾಪತ್ತೆಯಾಗಿದ್ದಾಳೆ. ಅವರ ತಾಯಿ ಮೊನ್ನೆ ಮೀಡಿಯಾದ ಮುಂದೆ ಹೇಳ್ತಿದ್ದಾರೆ. ಇದಕ್ಕೆಲ್ಲ ಮೊದಲು ಅವರೆಲ್ಲ ಎಲ್ಲಿದ್ದರು ಸ್ನೇಹಿತರೆ? ಓಕೆ, ಆ ತಾಯಿ ಕೂಡ ಆ ಟೈಮಲ್ಲಿ ಕಂಪ್ಲೇಂಟ್ ಮಾಡಿದಾಗ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದಾರಂತೆ. ಯಾಕೆ ಈ ಥರ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಇಷ್ಟೆಲ್ಲ ಬಲವಾದ ಸಾಕ್ಷಿ ಇಟ್ಕೊಂಡು ಅನ್ಯಾಯಕ್ಕೆ ಒಂದು ನ್ಯಾಯ ಸಿಗುವಾಗೆ ಯಾಕೆ ಆಗ್ತಾಯಿಲ್ಲ ಅಂತ ಮೀಡಿಯಾದವರು ಒಯ್ಕೋತಾರೆ, ಅಲ್ಲಿ ಟಿ ವಿ ಮಾಧ್ಯಮಗಳಲ್ಲಿ ಒಯ್ಕೋತಾರೆ.
ಧ್ವನಿ ಮಾಡಿ ನಮ್ಮ ಹತ್ರ ಏನು ಸಾಕ್ಷಿ ಪುರಾವೆಗಳಿದೆ ಸ್ನೇಹಿತರೆ. ಹಾಂ, ಈಗ ಅಲ್ಲಿ ನಾವೇನಾದರೂ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋದರೆ ಅದಕ್ಕೆಲ್ಲ ಸಾಕ್ಷಿ ಕೇಳ್ತಾರೆ, ಇಲ್ಲ ಅಂದರೆ ಒಳಗಾಗ್ತಾರೆ. ಈಗ ಆಗಿರೋ ಮ್ಯಾಟ್ರೇ ಅಷ್ಟೇ. ಅಲ್ಲಿ ನಾವೇನು ನೀವು ಮುಂದೆ ಹೋಗ್ತಿದ್ರೆ ನಾವೇನು ಹಿಂದುಗಡೆ ಬಂದು ನೀವು ನಿಮಗೆ ಸಪೋರ್ಟ್ ಮಾಡ್ಬೋದು ಸ್ನೇಹಿತರೆ, ಬಿಟ್ಟರೆ ನಮಗೆ ಮುಂದೋಗಿ ಮಾತಾಡೋ ಅಲ್ಲಿ ಯಾವ ರೈಟ್ಸು ಇಲ್ಲ. ರೈಟ್ಸ್ ಇದೆ, ಬಟ್ ನಮ್ಮ ಹತ್ರ ಯಾವ ಸಾಕ್ಷಿಗಳಿಲ್ಲ ಸ್ನೇಹಿತರೆ. ಅದು ಮತ್ತು ನಮ್ಮ ಹತ್ರ ಯಾವ ಸಾಕ್ಷಿ ಇಲ್ಲದೆ ಮಾತಾಡೋದು ತಪ್ಪು, ಕಾನೂನು ಬಾಹಿರ ಸ್ನೇಹಿತರೆ. ಅದು ಹಂಗಾಗಿದೆ, ಊಹೆ ಮಾಡಿಕೊಂಡು ಅದು ಹಂಗಾಗಿದೆ, ಅದು ಹೇಳಿದ್ದಾರೆ, ಟಿ ವಿಯವರೇನೇ ಹೇಳ್ಬಿಡ್ತಾರೆ. ಅವ್ನ ಮಾತು ಕೇಳ್ಕೊಂಡು ನಾವೇನು ಮಾತಾಡೋಕ್ಕಾಗಲ್ಲ. ನಮ್ಮ ಹತ್ರ ಏನೋ ಸಾಕ್ಷಿ ಇಲ್ಲ. ಅವನ ಹತ್ರ ಏನೋ ಇರ್ಬೋದು ಸಾಕ್ಷಿ, ಆದರೆ ಸತ್ಯನೂ ಸುಳ್ಳು ಸ್ನೇಹಿತರೆ. ಇಷ್ಟು ಜನ ಅಮಾಯಕರು ಕೊಲೆ ಆದರು, ರೇಪ್ ಕೇಸ್ ಆಗಿದೆ. ಇದೆಲ್ಲ ಯಾರು ಮಾಡಿದ್ದಾರೆ? ಮಿಕ್ಕಿದ್ದು ಬಿಡಿ ಸ್ನೇಹಿತರೆ, ಇದೆಲ್ಲ ಯಾರು ಮಾಡಿದ್ದಾರೆ? ಇದಕ್ಕೆ ಸಾಕ್ಷಿ ಸಿಗಬೇಕಲ್ಲ ಸ್ನೇಹಿತರೆ. ಅವ್ರು ಹೇಳ್ತಿದ್ದಾರೆ ನಾವು ಅಲ್ಲಿ ಊತ ಹಾಕೋಂಗಿಲ್ಲ, ಯಾರು ಪರ್ಮಿಷನ್ ಇಲ್ಲದೆ ಡೆಡ್ ಬಾಡಿಗೂ ಊತ ಹಾಕೋಂಗಿಲ್ಲ ಅಂತ ನಮ್ಮವರು ಕೇಳ್ತಾ ಇರೋದು. 10-15 ವರ್ಷದ ಹಿಂದೆ ಸ್ನೇಹಿತರೆ ಎಲ್ಲಿ ಕೂಡ ಸ್ಮಶಾನ ಇರಲಿಲ್ಲ. ಅವರವರ ಜಾಗದಲ್ಲೇ ಮಣ್ಣು ಮಾಡ್ತಿದ್ರು, ಉಳ್ತಿದ್ರು, ಏನೋ ಮಾಡ್ತಿದ್ರು ಅವ್ರವ್ರ ಜಾಗದಲ್ಲಿ. ಅದು ಒಂದು 10-15 ವರ್ಷದಿಂದ ಇತ್ತು ಸ್ನೇಹಿತರೆ. ಅದು ಇಲ್ಲ ಅಂತಲ್ಲ, ಅವ್ರವ್ರ ಜಾಗದಲ್ಲೇ ಮಣ್ಣು ಮಾಡ್ತಿದ್ರು, ಉಳ್ತಿದ್ರು. ಇವಾಗ ಏನೋ ರುದ್ರಭೂಮಿ ಅಂತ ಆಗಿದೆ. ಎಲ್ಲೇ ಆದರೂ ಅದು ಆ ಏರಿಯಾಕ್ಕೆ ಮುಟ್ಟಿಸಿ ನ್ಯೂಸ್ ಮಾಹಿತಿಯನ್ನು ತಿಳಿಸಿ ಮತ್ತು ನಮ್ಮ ರುದ್ರಭೂಮಿಯಲ್ಲಿ ಮಣ್ಣು ಮಾಡ್ತಿದ್ರು, ಸುಡ್ತಿದ್ರು. ಅವಾಗೆಲ್ಲ ಏನಿರಲಿಲ್ಲ. ಹಂಗಾಗಿ ಅವನು ಊತಿಟ್ಟಿರೋ ಜಾಗದಲ್ಲಿ ಅದೇ ಆ ಊರವರು ಮಣ್ಣು ಮಾಡಿದಂಥ ಬಾಡಿಗಳನ್ನ ಅವನು ಊತಿಟ್ಟಿರೋ ಜಾಗ, ಅವನು ಏನೋ ಅಗಿಯಕ್ಕೆ ಹೋದಾಗ ಈ ಥರ ದೇಹಗಳು ಸಿಗ್ಬೋದಲ್ಲ, ಈ ಮೂಳೆಗಳೆಲ್ಲ ಸಿಗ್ಬೋದಲ್ಲ ಬೇರೆಯವ್ರು ಮಣ್ಣು ಮಾಡಿದಂಥ ಜಾಗದಲ್ಲಿ. ಇದು ಯಾವ ಥರ ಟ್ವಿಸ್ಟ್ ಕೊಡ್ತದೆ ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನಮಗೆ ಯಾರಿಗೂ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಆದರೆ ಒಂದಂತೂ ಸತ್ಯ ಸ್ನೇಹಿತರೆ, ಏನಾಗ್ತಿದೆ ಅಂದರೆ ಈಗ ಸುಮಾರು ವರ್ಷಗಳ ಇತಿಹಾಸ ಇರುವಂಥ ಧರ್ಮಸ್ಥಳ ಎಲ್ಲರಿಗೂ ಗೊತ್ತು ಸ್ನೇಹಿತರೆ. ತುಂಬ ವರ್ಷಗಳ ಇತಿಹಾಸ ಇದೆ ಧರ್ಮಸ್ಥಳಕ್ಕೆ. ಹಾಗಾಗಿ ಅದರ ಹೆಸರನ್ನು ಕೆಡ್ಸಕ್ಕಂತಲೇ ಮಾಡ್ತಿದ್ದಾರೋ ಇಲ್ಲ ಸತ್ಯನೂ ನಡೆದ ಘಟನೆ ಸತ್ಯ ಘಟನೆನೂ ಸುಳ್ಳಂತ ಸಾಬೀತುಪಡಿಸ್ತಾರೋ ಏನೂ ಗೊತ್ತಾಗ್ತಿಲ್ಲ ಸ್ನೇಹಿತರೆ. ನಾವೆಲ್ಲ ಕೇಳ್ಕೊಳ್ಳೋದು ಒಂದೇ, ನಿಮ್ಮ ಜೊತೆ ಯಾವತ್ತೂ ನಾವು ನಮ್ಮ ಬೆಂಬಲ ಇದ್ದೇ ಇರುತ್ತೆ ಸ್ನೇಹಿತರೆ. ಇದಕ್ಕೆ ನಿಮ್ಮ ಸಪೋರ್ಟು ಕೂಡ ಕೇಳ್ತಿದ್ದೀನಿ ಸ್ನೇಹಿತರೆ. ಇನ್ನೊಂದು ದಿನ ಈ ಥರ ಒಂದು ಸಿಚುವೇಶನ್ ಎದುರಾಗತ್ತಂತೇಳಿದರೆ ನೀವು ಖಂಡಿತ ಸಪೋರ್ಟ್ ಮಾಡ್ತೀನಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇದಕ್ಕೆಲ್ಲ ಯಾರೆಲ್ಲ ಸಪೋರ್ಟ್ ಮಾಡ್ತಾರಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಇದು ನಿಮ್ಮ ಸಹೋದರಿಯ ವಿಷಯ ಆಗಿರುತ್ತೆ. ಆ ಥರ ತುಂಬ ಹೆಣ್ಮಕ್ಳು ಕೂಡ ಅಲ್ಲಿ ರೇಪ್ ಆಗಿದೆ. ಇದಕ್ಕೆ ನಾವು ಅವನ ಮೇಲೆ ಭಾರ ಹಾಕ್ಬೇಕು ಸ್ನೇಹಿತರೆ. ಇದಕ್ಕೆ ಆದಷ್ಟು ಬೇಗ ನ್ಯಾಯ ಕೊಡಿಸು. ಯಾರು ಮಾಡಿದ್ದಾರೆ ಅವ್ರು ಇವ್ರು ಅಂತಲ್ಲ, ಯಾರು ಮಾಡಿದ್ದಾರೆ ಇಷ್ಟೆಲ್ಲ ಕೆಲಸಗಳನ್ನು ಮಾಡಿಸಿದ್ದಾರೆ ಅವನ ಕೈಯಿಂದ, ಅವರಿಗೆ ಅವರ ಆತ್ಮಕ್ಕೆ, ಸತ್ತೋದವರ ಆತ್ಮಕ್ಕೆ, ಅವ್ರ ಮನೆಯವರಿಗೂ ಸುಖ ಶಾಂತಿ ನೆಮ್ಮದಿ, ಅವರ ಆತ್ಮಕ್ಕೆ ನೆಮ್ಮದಿ ಸಿಗಲಿ ಅಂತ ಶ್ರೀ ಮಂಜುನಾಥನ ಹತ್ರ ಬೇಡ್ಕೊಳ್ತಿದ್ದೀನಿ ಸ್ನೇಹಿತರೆ. ಅಷ್ಟು ವರ್ಷದ ಇತಿಹಾಸ ಇರುವಂಥ ಜಾಗದಲ್ಲಿ ಈ ಧರ್ಮಸ್ಥಳ ಅಲ್ಲಿ ಎಂಥದೇ ಕೇಸ್ ಆದರೂ ಕೂಡ ಅಲ್ಲಿ ಧರ್ಮ ಸಿಗುತ್ತೆ, ನ್ಯಾಯ ಸಿಗುತ್ತೆ ಅಂತ ನಂಬಿದೆ ಅಂತ ಒಂದು ಜಾಗ. ಆ ಜಾಗದಲ್ಲಿ ಇವತ್ತು ಆ ಧರ್ಮ ನಡೀತಿದೆ ಅಂದರೆ ನಡೀತಿದೆಯೋ ಗೊತ್ತಿಲ್ಲ ಸ್ನೇಹಿತರೆ.
ಆ ಧರ್ಮ ನಡೀತಿದ್ರೂ ಕೂಡ ಅದಕ್ಕೆ ಧರ್ಮ ಸಿಗಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೋತಿದ್ದೀನಿ ಸರ್. ಆದಷ್ಟು ಬೇಗ ಈ ಕೇಸಿಗೂ ಒಂದು ಜಯ ಸಿಗಲಿ. ನ್ಯಾಯಪರ ಹೋರಾಡುವವರಿಗೂ ಕೂಡ ಜಯ ಸಿಗಲಿ ಅಂತ ಆ ದೇವ್ರ ಹತ್ರ ಬೇಡ್ಕೋತಿದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು. ಬಾಯ್ ಬಾಯ್.